ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನೆ ಇಲ್ಲೇ ಕೂತ್ಕೊಂಡಿದ್ದಾಗ ಒಂದು ಫೋನ್ ಬಂತು ಕಾಣಿ. ಲಕ್ಕಿ ಡಿಪ್ಪಲ್ಲಿ ನೀವು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪಿಗೆ ಸೆಲೆಕ್ಟ್ ಆಗಿರಿ, ಹೋಯ್ ಬಪ್ಪು ಖರ್ಚೆಲ್ಲ ನಮ್ದೇ ಅಂದೇಳಿ ಹೇಳ್ರಲ್ದ. ಅದಕ್ಕೆ ಗೌರಿ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ಲಲ್ಲ. ಹಾಗ ಅನ್ಕೊಂಡು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆಮೇಲೆ ಗೌರಿ, ದಯವಿಟ್ಟು ಅಳೋದು ನಿಲ್ಸು. ಏನಾಯ್ತು ಅಂತ ಹೇಳು. ಆ ಘಟನೆ ನೆನೆಸ್ಕೊಂಡ್ರೆ ಈಗಳು ರಕ್ತ ಕುದಿತು ಶಿವರೇ. ಒಳಗೆ ಹೋಗೋವರೆಗೂ ಬನ್ನಿ ಸರ್, ಬನ್ನಿ ಮೇಡಮ್ ಅಂದೇಳಿ ಕರ್ಕೊಂಡು ಹೋದ್ರು. ಆ ಬಿಲ್ಡಿಂಗ್ ಒಂಥರ ಒಳಗೆ ಹೋದ್ರೆ ವಾಪಸ್ ಹೆಂಗೆ ಬಪ್ಪುದು ಅಂದೇಳಿ ಗೊತ್ತಾತಿಲ್ಲ. ಆ ಜಾಗಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಹೆದರಿಸಿ ಬೆದರಿಸಿ ಒಡವೆ, ATM ಕಾರ್ಡು ಎಲ್ಲ ಕಿತ್ಕೊಂಡ್ರು ಮರ್ರೆ. ಅಷ್ಟೇ ಅಲ್ಲ, ನನ್ನ ಮೊಬೈಲ್ ತಗೊಂಡು ನನ್ನ ಅಕೌಂಟಲ್ಲಿ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ರು. ದೇವ್ರೆ ದೇವ್ರೆ. ಅಲ್ಲ ಕಾಶಿ ಅವ್ರೆ, ನೀವು ಪೊಲೀಸ್ ಅಂತ ಗೊತ್ತಿದ್ದೆ ಹೀಗೆ ಮಾಡಿದ್ರ ಅಥವಾ ಗೊತ್ತಿದ್ದೀರಿ ಯಾರು ಹಂಗೆ ಮಾಡ್ತಿದ್ದೀರ ಗಿರಿಜಮ್ಮ? ನಾನೊಬ್ಬ ಪೊಲೀಸ್ ಆಗಿ ನನ್ನ ಹೆಂಡತಿನ ಕಾಪಾಡ್ಕೊಂಬಕ್ಕಾಗಿಲ್ಲ ಅಂದೇಳಿ ಬೇಜಾರಾಯ್ತು. ಆ ನೋವಿಗೆ ಯಾರಿಗೂ ಮುಖ ತೋರ್ಸೋಕಾಯ್ದೆ. ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ತಗೊಂಡು ಊರು ಬಿಟ್ಟು ಹೋಪ ಅಂದೇಳಿ ನಿರ್ಧಾರ ಮಾಡಿದೆ. ಕಳ್ಳರು ಇರೋ ಕಡೆ ನಾವು ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಊರು ಬಿಟ್ಟೋಗಿ ಯಾವುದಾದ್ರೂ ಹಳ್ಳಿಯಲ್ಲಿ ಜೀವನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲ ಕಾಶ್ ಅವರೇ, ನಾವೆಲ್ಲ ಏನು ಸತ್ತು ಹೋಗಿದ್ವಾ? ಅಲ್ಲ, ಒಂದು ಕ್ಷಣ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ, ನಮ್ಮ ಶಕ್ತಿನ ಪ್ರದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗಂತ ನಾವು ಪರ್ಮನೆಂಟಾಗಿ ಸೋತೋದ್ವಿ ಅಂತನಾ? ನೋಡು ಗೌರಿ, ಯಾರು ಫ್ರೀಯಾಗಿ ಏನನ್ನೂ ಕೊಡಲ್ಲ. ಹಾಗೊಂದು ವೇಳೆ ಕೊಡ್ತಿದ್ದಾರೆ ಅಂದರೆ ಅದರಿಂದ ಬೇರೆ ಏನೋ ಉದ್ದೇಶ ಇದೆ ಅಂತಲೇ ಅರ್ಥ. ನೋಡಿ, ಆಗಿದ್ದಾಗೋಯ್ತು. ಮುಖ ತೋರಿಸ್ದೆ ಓಡಾಡೋದು, ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇನ್ನೆಲ್ಲಿಗೋ ಹೋಗೋದು, ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಬಿದ್ದ ಜಾಗದಲ್ಲೇ ಬೆಳೆದು ನಿಲ್ಲಬೇಕು, ಗಿಡ ಮರಗಳ ಹಾಗೆ. ಹೌದು ಗೌರಿ, ಬೀಜ ಮಣ್ಣಲ್ಲಿ ಬಿದ್ದ ಮಾತ್ರಕ್ಕೆ ಅದು ಮಣ್ಣಾಗಿ ಹೋಯ್ತು ಅಂತ ಅರ್ಥ ಅಲ್ಲ. ಮುಂದೆ ಒಂದಿನ ಅದೇ ಬೆಳೆದು ಎಲ್ರಿಗೂ ನೆರಳಾಗಿ ನಿಲ್ಲುತ್ತೆ. ನೀವು ಅಷ್ಟೇ, ಅವಮಾನ ಆಗಿದ್ದ ಜಾಗದಲ್ಲೇ ತಲೆ ಎತ್ತಿ ನಿಲ್ಲಬೇಕು. ನೀವೇನು ಅಂತ ಬದುಕು ತೋರಿಸ್ಬೇಕು. ನೀವೇನೋ ಬದುಕಂದೇಳಿ ಹೇಳ್ತಿದ್ರಿ ಗಿರ್ಜಮ್ಮ, ಆದ್ರೆ ಆ ಘಟನೆನ ಅನುಭವಿಸಿ ಬಂದು ನನಗೆ ಗೊತ್ತಿತ್ತೆ ಅಂತ ಆಯ್ತಂದೇಳಿ ಎಲ್ಲರ ಎದುರು ಅವಮಾನ ಆಯ್ತು. ಇದನ್ನು ಯಾರ ಹತ್ರ ಹೇಳ್ಕೊಂಬಂಗೂ ಇಲ್ಲ. ಅಷ್ಟು ಅಲ್ಲದೆ ನನ್ನ ಅಕೌಂಟನ್ನು ಹ್ಯಾಕ್ ಮಾಡಿ ಎಲ್ಲರ ಹತ್ರ ದುಡ್ಡಕ್ಕೆ ಅಂತಿದ್ರು. ಇದನ್ನೆಲ್ಲ ಕಾಣ್ತಾ ಇದ್ರೆ ಜೀವನವೇ ಬೇಡ ಅನಿಸಿಬಿಟ್ಟಿತ್ತು ಮರ. ಡಾಕ್ಟ್ರೇ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನೋಡಿ, ಎಲ್ಲದಕ್ಕೂ ಟೈಮ್ ಕೊಡಬೇಕು, ಆಗ ಸರಿ ಹೋಗುತ್ತೆ. ಆದರೆ ಒಂದು, ಯಾವುದೇ ಕಾರಣಕ್ಕೂ ನಾವಂತೂ ನಿಮ್ಮನ್ನು ಬಿಟ್ಕೊಡಲ್ಲ. ನಿಮಗೆ ಬಂದಿರೋ ಪರಿಸ್ಥಿತಿ ನಮಗೆ ಬಂದಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರಾ? ನೋಡಿ, ನಿಮ್ಮ ನೋವು ಬೇರೆ ಅಲ್ಲ, ನಮ್ಮ ನೋವು ಬೇರೆ ಅಲ್ಲ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ನಾವು ನಿಮ್ಮ ಜೊತೆ ಇರ್ತೀವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.